ಯಾವುದೇ ಒಬ್ಬ ಹೀರೋಯಿನ್ ಒಂದು ಚಿತ್ರದಲ್ಲಿ ನಟಿಸಿ ಆ ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಆಕೆಯನ್ನ ಸ್ಟಾರ್ ನಟಿ ಅಂತ ಕರೀತಾರೆ. ಅದೇ ಒಬ್ಬ ಹೀರೋಯಿನ್ ಆ ಒಂದು ಚಿತ್ರದಲ್ಲಿ ನಟಿಸಿ ಅದು ಯಶಸ್ವಿಯಾಗಿ ಅದೇ ಚಿತ್ರ ತೆಲುಗು ತಮಿಳು ಭಾಷೆಗಳಲ್ಲೂ ಕೂಡ ರಿಮೇಕ್ ಆಗಿ ಆಕೆ ಅವುಗಳಲ್ಲೆಲ್ಲ ಕೂಡ ನಟಿಸಿ ಅವೆಲ್ಲವೂ ಕೂಡ ಯಶಸ್ವಿಯಾದರೆ ಅಂತ ನಾಯಕಿಯನ್ನ ಮೆಗಾ ಹೀರೋಯಿನ್ ಅಂತ ಕರೀತಾರೆ. ಅಂತ ಮೆಗಾ ಹೀರೋಯಿನ್ ನಟಿ ರಕ್ಷಿತಾ ಆ ಕಾಲದಲ್ಲಿ ಮಿಂಚಿನ ಬಳ್ಳಿಯಂತೆ ಬಳುಕ್ತಾ ಇದ್ದಂತಹ ಒಂದು ಗ್ಲಾಮರಸ್ ಕ್ವೀನ್. ಕನ್ನಡದಲ್ಲಿ ಮೊದಲ ಬಾರಿಗೆ ಪುನೀತ್ ಅವರ ಮೊದಲ ಚಿತ್ರವಾದ ಅಪ್ಪು ಚಿತ್ರದಲ್ಲಿ ನಟಿಸಿ ಗೆದ್ದರು. ಈ ಚಿತ್ರವನ್ನ ಪೂರಿ ಜಗನ್ನಾಥ್ ಕನ್ನಡದಲ್ಲಿ ನಿರ್ದೇಶಿಸಿದರು. ಈ ಚಿತ್ರ ಕನ್ನಡದಲ್ಲಿ ಬಂಪರ್ ಹಿಟ್ಟನ್ನು ಸಾಧಿಸಿತ್ತು. ಇದರಲ್ಲಿ ಕಮಿಷನರ್ ಪಾತ್ರ ನಿರ್ವಹಿಸಿದ್ದ ಅವಿನಾಶ್ ರ ಮಗಳ ಪಾತ್ರದಲ್ಲಿ ನಟಿ ರಕ್ಷಿತಾ ಅದ್ಭುತವಾಗಿ ನಟಿಸಿದ್ರು. ಮುಂದೆ ತೆಲುಗಿನಲ್ಲೂ ಕೂಡ ಇದೇ ಚಿತ್ರ ಇಡಿಯಟ್ ಎಂಬ ಹೆಸರಿನಲ್ಲಿ ರಿಮೇಕ್ ಆಯಿತು. ಇಲ್ಲಿ ರವಿತೇಜ ನಾಯಕ. ಅದಲ್ಲದೆ ಇದು ತಮಿಳಿನಲ್ಲೂ ಕೂಡ ರಿಮೇಕ್ ಆಗಿ ಅಲ್ಲಿ ನಟ ಸಿಂಬು ನಟಿಸಿದ್ರು. ಈ ಮೂವರಲ್ಲೂ ಕೂಡ ಒಂದೇ ಪಾತ್ರವನ್ನ ಏಕಕಾಲಕ್ಕೆ ನಟಿಸಿ ನಟಿ ರಕ್ಷಿತಾ ಅವರು ನಟಿಸಿ 3 ಚಿತ್ರರಂಗದಲ್ಲಿ ಅಭಿಮಾನಿಗಳನ್ನ ಏಕಾಏಕಿ ಸಾಧಿಸಿ ಒಂದೇ ರಾತ್ರಿಯಲ್ಲಿ ಮೆಗಾ ಹೀರೋಯಿನ್ ಆಗಿ ಹೊರಹೊಮ್ಮಿದ್ರು. ಈ ಚಿತ್ರದ ಹಿಟ್ ಬಳಿಕ ಈ ಎಲ್ಲ ಭಾಷೆಗಳಿಂದಲೂ ಕೂಡ ಇವರಿಗೆ ಸದಾ ಅವಕಾಶಗಳ ಸುರಿಮಳೆ ಹರಿದು ಬಂದು 3 ಭಾಷೆಗಳ ದೊಡ್ಡ ದೊಡ್ಡ ನಾಯಕರ ಜೊತೆ ಹಾಗೂ ನಿರ್ದೇಶಕರ ಜೊತೆ ನಟಿ ರಕ್ಷಿತಾ ಹೆಮ್ಮೆಯಿಂದ ಕೆಲಸ ಮಾಡಿದ್ರು. ಆದರೆ ಇವರ ಸ್ಟಾರ್ಡಮ್ ಹೆಚ್ಚು ಕಾಲ ಉಳಿಯಲಿಲ್ಲ. 2002ರಿಂದ 2008ರವರೆಗೂ ಅಂದರೆ 6 ವರ್ಷಗಳ ಕಾಲ ಅಕ್ಷರಶಃ ಕನ್ನಡ ಚಿತ್ರರಂಗದ ಅಧಿಕೃತ ರಾಯಭಾರಿಯಾಗಿ ಆಳಿದಂಥ ರಕ್ಷಿತಾ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರ ಸರಿದರು. ಪ್ರೇಮ್ ಎಂಬ ಕಲಾತ್ಮಕ ನಿರ್ದೇಶಕರ ಕೈ ಹಿಡಿದ ಅವರು ಮದುವೆಯ ಬಳಿಕ ಒಂದು ಮಗುವಿನ ತಾಯಿ ಕೂಡ ಆಗಿ ಚಿತ್ರಗಳ ನಟನೆಯಿಂದ ದೂರ ಸರಿದು ನಿರ್ಮಾಣ ಹಾಗೂ ಕಿರುತೆರೆ ಶೋಗಳಿಗೆ ಹೋಸ್ಟ್ ಆಗಿ ಮುಂದುವರೆದಿದ್ದು ಇವತ್ತಿಗೆ ವಾಸ್ತವದ ಸಂಗತಿ. ಸಿನಿಮಾ ನಾಯಕಿ ಅಂದರೆ ಹೀಗಿರಬೇಕು ಅಂತ ಹೇಳಿ ಮಾಡಿಸಿದಂಥ ನಟಿ ರಕ್ಷಿತಾ ಅವರು ಮದುವೆಯಾದ ಕೆಲವೇ ದಿನಗಳಲ್ಲಿ ಗುರುತೇ ಸಿಗದ ಹಾಗೆ ಬದಲಾಗಿ ಹೋದರು. ಅಷ್ಟು ಚೆಂದ ಇದ್ದಂತಹ ನಟಿ ಹೀಗೆ ಕಾದ್ರು ಅಂತ ಹಲವರು ಇವರನ್ನು ಟ್ರೋಲ್ ಮಾಡಿದ್ದು ಕೂಡ ಇದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಟಿ ರಕ್ಷಿತಾ ಅವರ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರ ವಿಷಯಗಳನ್ನು ನೋಡೋಣ. ನಟಿ ರಕ್ಷಿತಾ ಅವರ ಮೂಲ ಹೆಸರು ಶ್ವೇತಾ. ನಟಿ ರಕ್ಷಿತಾ 1984ರ ಮಾರ್ಚ್ 31ನೇ ತಾರೀಕು BC ಗೌರಿಶಂಕರ್ ಹಾಗೂ ನಟಿ ಮಮತಾ ದಂಪತಿಗಳ ಮಗಳಾಗಿ ಜನಿಸ್ತಾರೆ. ಇವರ ತಂದೆಯವರಾದ BC ಗೌರಿಶಂಕರ್ ಅವರು ಆಗ ಕನ್ನಡದ ಸುಪ್ರಸಿದ್ಧ ಛಾಯಾಗ್ರಾಹಕರಾಗಿದ್ದರು. ಇನ್ನು ತಾಯಿ ಮಮತಾ ಅವರು ಆಗ ಕನ್ನಡದ ಉದಯೋನ್ಮುಖ ನಟಿ ಕೂಡ ಹೌದು. ಪೋಷಕರಿಬ್ಬರಿಗೂ ಸಿನಿಮಾ ರಂಗದ ನಂಟು ಬಲವಾಗಿ ಇದ್ದಿದ್ದರಿಂದ ರಕ್ಷಿತಾಗೆ ಸಿನಿಮಾದ ಕಡೆಗೆ ಒಲವು ಬಾಲ್ಯದಿಂದಲೂ ಕೂಡ ಇತ್ತು. ತಂದೆ ತಾಯಿ ಸಿನಿಮಾ ಶೂಟಿಂಗ್ ಹೋದಾಗಲೆಲ್ಲ ಅನೇಕ ಸಲ ಬಾಲಕಿ ರಕ್ಷಿತಾ ಕೂಡ ಶೂಟಿಂಗ್ ಸೆಟ್ನಲ್ಲಿ ಹೋಗಿ ಅಲ್ಲಿ ನಡೆಯುತ್ತಿದ್ದ ಕೆಲಸ ಕಾರ್ಯಗಳನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿದ್ದರು. ಸುದೀಪ್ ಅವರ ಮದುವೆಗೆ ಪರಿವಾರ ಸಮೇತ ಬಂದಿದ್ದ ರಕ್ಷಿತಾ ಅವರ ಫೋಟೋವೊಂದನ್ನು ಸೆರೆ ಹಿಡಿದ ನಾಗೇಶ್ವರ್ ಎಂಬ ಫೋಟೋಗ್ರಾಫರ್ ಒಬ್ಬರು ರಕ್ಷಿತಾ ಫೋಟೋವನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಇವರು ಖಂಡಿತ ಮುಂದೊಂದು ದಿನ ಕನ್ನಡದ ದೊಡ್ಡ ನಟಿ ಆಗ್ತಾರೆ ಅಂತ ಬರೆದಿದ್ರು. ನಟಿ ರಕ್ಷಿತಾ ಅವರು ಬೆಂಗಳೂರಿನ ಮಹಾವೀರ್ ಜೈನ್ ಕಾಲೇಜ್ನಲ್ಲಿ BCA ಪದವಿ ಓದುತ್ತಿರುವಾಗಲೇ ಅವರಿಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದರಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು. ಇನ್ನು 2002ರ ಸಮಯದಲ್ಲಿ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿ ಮಗನಾದಂಥ ಡಾಕ್ಟರ್ ಪುನೀತ್ ಅವರ ಸಿನಿಮಾ ಬರಲಿದೆ ಎಂಬ ಸುದ್ದಿಗಳು ಆಗ ಎಲ್ಲ ಪತ್ರಿಕೆಗಳಲ್ಲೂ ರಾರಾಜಿಸಿದವು. ಪೂರ್ಣಿಮಾ ಬ್ಯಾನರ್ನಲ್ಲಿ ಅಪ್ಪು ಎಂಬ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಆಶ್ರಯದಲ್ಲಿ ಪೂರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬರುವುದರಲ್ಲಿತ್ತು. ಈ ಒಂದು ಚಿತ್ರಕ್ಕೆ ನಾಯಕಿ ಯಾರೆಂದು ಚರ್ಚೆ ನಡೆದಾಗ ನಟಿ ರಕ್ಷಿತಾ ಇದಕ್ಕೆ ಸೂಕ್ತ ನಟಿ ಎಂದು ಶ್ರೀಮತಿ ಪಾರ್ವತಮ್ಮನವರೇ ಇವರನ್ನು ಸೆಲೆಕ್ಟ್ ಮಾಡಿದರು. ಆಗ ಶ್ರೀಮತಿ ಪಾರ್ವತಮ್ಮನವರೇ ಶ್ವೇತಾ ಅಂತಿದ್ದ ಹೆಸರನ್ನು ಬದಲಿಸಿ ರಕ್ಷಿತಾ ಅಂತ ನಾಮಕರಣ ಮಾಡಿದರು. ಇನ್ನು ಅಪ್ಪು ಸಿನಿಮಾ 2002ರಲ್ಲಿ ಭವ್ಯವಾಗಿ ರಾಜ್ಯದಾದ್ಯಂತ ತೆರೆಕಂಡು ಭರ್ಜರಿ ಪ್ರದರ್ಶನ ಕಂಡಿತು. ರಾಜ್ಯದ ಅನೇಕ ಥಿಯೇಟರ್ಗಳಲ್ಲಿ 100 ದಿನವನ್ನು ಕೂಡ ಇದು ಪೂರೈಸಿತು. ಇಲ್ಲಿ ಎಷ್ಟೋ ಚಿತ್ರಮಂದಿರಗಳಲ್ಲಿ 200 ದಿನಗಳ ಕಾಲ ಓಡಿ ಆ ವರ್ಷದ ಕನ್ನಡದ ಯಶಸ್ವಿ ಚಿತ್ರ ಎಂಬ ಖ್ಯಾತಿಯನ್ನು ಗಳಿಸಿತು. ಈ ಒಂದು ಸಿನಿಮಾದಿಂದ ಪುನೀತ್ ಅವರನ್ನ ಕರುನಾಡು ಅಪ್ಪು ಅಂತಲೇ ಕರೆಯುವ ಪರಿಪಾಠವನ್ನು ರೂಢಿ ಮಾಡಿಕೊಂಡಿತು. ಇದೇ ಚಿತ್ರ ಮುಂದೆ ಅದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ತೆಲುಗಿನಲ್ಲಿ ಇಡಿಯಟ್ ಎಂಬ ಹೆಸರಿನಲ್ಲೂ ಕೂಡ ರಿಮೇಕ್ ಆಯಿತು. ಇಲ್ಲಿಯೂ ಕೂಡ ಪೂರಿ ಜಗನ್ನಾಥ್ ಅವರು ಈ ಒಂದು ಚಿತ್ರವನ್ನು ನಿರ್ದೇಶಿಸಿದರು. ತೆಲುಗಿನಲ್ಲೂ ಕೂಡ ಈ ಚಿತ್ರ ಆ ಕಾಲಕ್ಕೆ ತೀವ್ರ ಸೆನ್ಸೇಷನ್ ಉಂಟು ಮಾಡಿ ಯಶಸ್ವಿ ಪ್ರದರ್ಶನ ಕಾಣ್ತು.
ಆವರೆಗೂ ತೆರೆಮರೆಯಲ್ಲಿದ್ದ ನಟ ರವಿತೇಜರನ್ನ ಸ್ಟಾರ್ ಹೀರೋ ಆಗಿ ಮಾಡಿತು. ಮುಂದೆ ಇದೇ ಚಿತ್ರ ತಮಿಳಿನಲ್ಲಿ ದಮ್ ಎಂಬ ಹೆಸರಿನಲ್ಲೂ ಕೂಡ ರಿಲೀಸ್ ಆಗಿತ್ತು. ಅಲ್ಲೂ ಕೂಡ ನಾಯಕ ಸಿಂಹಗೆ ಉತ್ತಮ ಹೆಸರನ್ನು ತಂದುಕೊಡ್ತು. ಹೀಗೆ ನಡೆಸಿದ ಒಂದೇ ಚಿತ್ರದ ಹಲವು ಅವತರಣಿಕೆಯಲ್ಲಿ 3 ಚಿತ್ರರಂಗಗಳ ಗಣ್ಯ ಕಲಾವಿದರ ಸ್ಟಾರ್ ಪಟ್ಟ ನೀಡಿದಂಥ ಅಪರೂಪದ ಖ್ಯಾತಿ ನಟಿ ರಕ್ಷಿತಾರದ್ದು. ಮುಂದೆ ರಕ್ಷಿತಾ ಕನ್ನಡದಲ್ಲಿ ಧಮ್ ಎಂಬ ಹೆಸರಿನ ಚಿತ್ರದಲ್ಲಿ ಸುದೀಪ್ ಅವರಿಗೆ ನಾಯಕಿಯಾಗಿ ನಟಿಸಿದ್ರು ಮತ್ತು ತೆಲುಗಿನಲ್ಲೂ ಕೂಡ ಅವರಿಗೆ ಭರ್ಜರಿ ಅವಕಾಶಗಳು ಒಂದರ ಮೇಲೊಂದರಂತೆ ಸಿಕ್ಕಿದ್ದು. ನಟ ಶ್ರೀಕಾಂತ್, ನಾಗಾರ್ಜುನ್, ಮಹೇಶ್ ಬಾಬು, ಜೂನಿಯರ್ NTR ಹೀಗೆ ತೆಲುಗಿನ ಆ ಕಾಲದ ವಿವಿಧ ಸ್ಟಾರ್ ಹೀರೋಗಳ ಜೊತೆ ನಟಿ ರಕ್ಷಿತಾ ನಟಿಸ್ತಾ ಹೋದ್ರು. ಕನ್ನಡದಲ್ಲಿ ರಕ್ಷಿತಾ ಹಾಗೂ ದರ್ಶನ್ ಅವರ ಜೋಡಿ ಪ್ರಧಾನವಾಗಿ ಗುರುತಿಸಿಕೊಂಡಿತ್ತು. ಕಲಾಸಿಪಾಳ್ಯ, ಸುಂಟರಗಾಳಿ, ಮಂಡ್ಯ, ಅಯ್ಯ ಮುಂತಾದ ಚಿತ್ರಗಳು ಗಮನ ಸೆಳೆದವು. ಇದೇ ಸಮಯದಲ್ಲಿ ಗುರುತಿಸಿಕೊಂಡಿದ್ದ ನಟಿ ರಮ್ಯಾ ಹಾಗೂ ರಕ್ಷಿತಾ ಈ ಇಬ್ಬರ ಚಿತ್ರಗಳ ನಡುವೆ ಆಗಾಗ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಈ ಇಬ್ಬರ ಹೇಳಿಕೆಗಳು ಕೂಡ ಆಗ ಪತ್ರಿಕಾ ಮಾಧ್ಯಮಗಳು ತಿರುಚಿ ಒಬ್ಬರಿಗೊಬ್ಬರ ಮೇಲೆ ಎತ್ತಿ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಇವತ್ತಿಗೆ ವಾಸ್ತವ. ಆದರೆ ನಿಜ ಜೀವನದಲ್ಲಿ ಇಬ್ಬರ ನಡುವೆ ಯಾವುದೇ ಗೊಡವೆ ಕೂಡ ಇರಲಿಲ್ಲ. ಅನೇಕ ಫಂಕ್ಷನ್ಗಳಲ್ಲಿಯೂ ಕೂಡ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸಿಕೊಳ್ತಿದ್ರು. ಆದರೆ ಕೆಲ ಪತ್ರಿಕೆಗಳು ಮಾತ್ರ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ ಈ ಇಬ್ಬರ ನಡುವೆ ಇಲ್ಲಸಲ್ಲದ ವಿವಾದವನ್ನು ಸೃಷ್ಟಿ ಮಾಡ್ತಿದ್ವು. ಇನ್ನು 2006-07ರಲ್ಲಿ ತೆರೆಗೆ ಬಂದಂತಹ ತನನಂ ತನನಂ ಎಂಬ ಕನ್ನಡ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು. ರಕ್ಷಿತಾ ಆಗ ಕನ್ನಡದ ಬಹುತೇಕ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ರು. ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್, ಅಪ್ಪು, ವಿಜಯ್ ರಾಘವೇಂದ್ರ, ಅನಿರುದ್ಧ್, ಆದಿತ್ಯ, ಮುರಳಿ ಹೀಗೆ ವಿವಿಧ ಕಲಾವಿದರ ಜೊತೆ ನಟಿಸಿದ ನಂತರ ರಕ್ಷಿತಾ ಹಾಗೂ ದರ್ಶನ್ ಜೋಡಿ ಕನ್ನಡದಲ್ಲಿ ಭಾರಿ ಸದ್ದು ಮಾಡಿತ್ತು. ಸುಮಾರು 6-7 ವರ್ಷಗಳು ತಮ್ಮ ಸಿನಿ ಕರಿಯರ್ನಲ್ಲಿ ರಕ್ಷಿತಾ ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ರು. ರಕ್ಷಿತಾ ಯಾರನ್ನ ಕೈ ಹಿಡಿಯಲಿದ್ದಾರೆ ಎಂಬ ಯಕ್ಷ ಪ್ರಶ್ನೆಗೆ ಅವರು 2007ರಲ್ಲಿ ಸಾರ್ವಜನಿಕವಾಗಿ ಉತ್ತರವನ್ನು ಕೊಟ್ಟರು. 2005ರಿಂದಲೂ ಕೂಡ ಅವರು ನಿರ್ದೇಶಕರಾದಂತಹ ಪ್ರೇಮ್ ಅವರ ಪ್ರೇಮ ಪಾಶದಲ್ಲಿ ಸಿಲುಕಿದ್ರು. ಆಗ 2007ರಲ್ಲಿ ಇಬ್ಬರು ಕೂಡ ಅದ್ಧೂರಿಯಾಗಿ ಮದುವೆಯಾದರು ಹಾಗೂ 2010ರಲ್ಲಿ ಇವರಿಗೆ ಸೂರ್ಯ ಎಂಬ ಒಬ್ಬ ಮಗ ಕೂಡ ಜನಿಸಿದ. ಇನ್ನು ರಕ್ಷಿತಾ ಅವರು ರಾಜಕೀಯಕ್ಕೂ ಕೂಡ ಇಳಿದಿದ್ದುಂಟು. 2013ರಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಂದ ರಚಿತವಾದ ಪಕ್ಷಕ್ಕೆ ಸೇರಿದ ರಕ್ಷಿತಾ ಅವರು ಅವರ ಪಕ್ಷದ ಪರವಾಗಿ ನಿಂತು ಪೂಜಾ ಗಾಂಧಿ ಅವರ ಜೊತೆ ಎಲೆಕ್ಷನ್ ಕ್ಯಾಂಪೇನಿಂಗ್ ಅನ್ನು ಕೂಡ ನಡೆಸಿದ್ರು. ಆದರೆ ಪಾರ್ಟಿಯ ಒಳಗೆ ನಡೆದಂತಹ ಕೆಲ ರಾಜಕೀಯ ದ್ವಂದ್ವಗಳಿಂದಾಗಿ ಆ ಪಕ್ಷದಿಂದ ರಕ್ಷಿತಾ ಹೊರಬಂದರು. ಮರುವರ್ಷ ಅಂದರೆ 2014ರಲ್ಲಿ JDS ಪಕ್ಷಕ್ಕೆ ಸೇರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ಮುಂದಾದಾಗ ಆ ಪಕ್ಷದಿಂದ ಟಿಕೆಟ್ ಸಿಗಲಿಲ್ಲ. ಇದರಿಂದ ಅವರು JDSನಿಂದಲೂ ಹೊರ ಬಂದರು. ಕೆಲ ವರ್ಷಗಳ ಹಿಂದೆ ವ್ಯಾಲೆಂಟೈನ್ಸ್ ಡೇ ಸಮಯದಲ್ಲಿ ರಕ್ಷಿತಾ ಅವರಿಗೆ ಲವ್ ಪ್ರಪೋಸ್ ಮಾಡುವಂತಹ ಎಲ್ಲ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ದು, ಆಗ ರಕ್ಷಿತಾ ಅವರ ದೇಹದ ಬಗ್ಗೆ ಅನೇಕ ಜನ ನೆಗೆಟಿವ್ ಆಗಿ ಕಮೆಂಟನ್ನು ಹಾಕಿದ್ರು. ರಕ್ಷಿತಾ ಯಾಕಿಷ್ಟು ದಪ್ಪ ಆಗಿದ್ದಾರೆ, ಅವರಿಗೆ ಏನಾಯಿತು, ಮದ್ಯ ವ್ಯಸನಕ್ಕೇನಾದರೂ ಟ್ರಾನ್ಸ್ಫರ್ ಆದ್ರಾ, ಹಾಗೆ ಹೀಗೆ ಅಂತ ವಾಸ್ತವ ತಿಳಿಯದ ಅನೇಕ ಜನರು ತಮಗೆ ಇಷ್ಟ ಬಂದ ಹಾಗೆ ಕಮೆಂಟ್ಗಳನ್ನು ಹಾಕಿದ್ರು. ಆದರೆ ವಾಸ್ತವದ ಸಂಗತಿ ಬೇರೆಯೇ ಇತ್ತು. ಈ ರೀತಿ ಆ ಕಮೆಂಟ್ಗಳಿಂದ ಬೇಸತ್ತ ರಕ್ಷಿತಾ ಅವರು ತಮ್ಮ ದೇಹದ ಗಾತ್ರದ ಬಗ್ಗೆ ಆಡಿಕೊಂಡ ಅನೇಕರಿಗೆ ಉತ್ತರ ಕೊಟ್ಟರು. ರಕ್ಷಿತಾ ಅವರು ಮದ್ಯ ವ್ಯಸನಿಯಾಗಿಯೋ ಅಥವಾ ಹೆಚ್ಚು ಜಂಕ್ ಫುಡ್ಡನ್ನು ತಿಂದೋ ದಪ್ಪ ಆಗಿರಲಿಲ್ಲ. 2010ರಲ್ಲಿ ಅವರಿಗೆ ಮೊದಲನೇ ಮಗುವಿನ ಡೆಲಿವರಿಯಲ್ಲಿ ಏಕಾಏಕಿ ತಗುಲಿದ ಥೈರಾಯ್ಡ್ ಸಮಸ್ಯೆಯಿಂದಾಗಿ ಅವರ ದೇಹ ಊದಿಕೊಳ್ಳೋದಕ್ಕೆ ಶುರುವಾಯಿತು. ಇಷ್ಟಕ್ಕೂ ತಾನೀಗ ನಟಿಯಲ್ಲ, ನಾನು ಒಂದು ಮಗುವಿನ ತಾಯಿ. ಈಗ ನನಗೆ ನನ್ನ ದೇಹಕ್ಕಿಂತ ಸಂಸಾರ ನಿರ್ವಹಣೆ ಹಾಗೂ ಮಗುವಿನ ಪಾಲನೆ ಪೋಷಣೆ ಬಹಳ ಮುಖ್ಯ. ಅದಕ್ಕೆ ನನ್ನ ಮೊದಲ ಆದ್ಯತೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಒಂದು ವಿಷಯ ಗೊತ್ತಿಲ್ಲದಂತಹ ಅನೇಕರು ಅವರ ದೇಹದ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡತೊಡಗಿದ್ರು. ವೀಕ್ಷಕರೇ, ನಟನಟಿಯರು ಅಂದರೆ ಅವರೇನು ದೇವಲೋಕದಿಂದ ಇಳಿದು ಬಂದಂಥವರಲ್ಲ. ಅವರು ಕೂಡ ನಿಮಗೆ ಸಹಜವಾದ ಮನುಷ್ಯರೇ. ಅವರ ಜೀವನದಲ್ಲೂ ಕೂಡ ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ಸಂಕಟಗಳಿರುತ್ತವೆ. ತಮ್ಮ ಕೆಲವೇ ವರ್ಷಗಳ ಚಿಕ್ಕ ಕರಿಯರ್ನಲ್ಲಿ 10 ಹಿಟ್ ಚಿತ್ರಗಳನ್ನು ಕೊಟ್ಟು ಅನೇಕ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ರಾಜ್ಯದ ಮನೆ ಮಾತಾದಂತಹ ರಕ್ಷಿತಾ ಅವರು ನಿಜಕ್ಕೂ ಚಿತ್ರರಂಗಕ್ಕೆ ಸಿಕ್ಕಂತಹ ಅಪರೂಪದ ಹಾಗೂ ಪ್ರತಿಭಾವಂತ ನಟಿ. ಇವಿಷ್ಟು ರಕ್ಷಿತಾ ಅವರ ಬಗ್ಗೆ ಇರುವಂಥ ಕೆಲವೊಂದಿಷ್ಟು ಮಾಹಿತಿಗಳು. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.